ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಗೆ ಇನ್ನೊಂದು ಹೊಸ ಥರ ಮಿಷಿನ್ ತಂದಿದ್ದೀನಿ. ಹೆಂಗಿದ್ರೆ ಪೊಲೀಸ್ ರಿಚರ್ಡ್ನ ಇಟ್ಕೊಡೋದು ಈ ಮಿಷಿನಲ್ಲಿ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅದೆಲ್ಲ ನಿಮಗೆ ನೋಡಬೇಕು ಅಂದರೆ ಇದು ಪೂರ್ತಿ ವಿಡಿಯೋ ನೋಡಿ, ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ ಮುಂದೆ. ಇವಾಗ ನಾನು ಪೊಲೀಸು ಮಾತಾಡೋಕೆ ಕರೆದವನೆ. ಅವ್ನು ಯಾವ ಥರ ಇಟ್ಕೊಡ್ಬೇಕು, ಹೆಂಗೆ ಏನು ಎತ್ತ ಅಂತ ಪೊಲೀಸು ಮಾತಾಡೋಕೆ ಕರೆದವನೆ. ಇವನು ಗನ್ ಕೊಡ್ತಾನೆ ಅನ್ಕೊಂಡ್ರೆ ಅವ್ನು ಗನ್ ಕೊಡೋಲ್ಲ. ಇವನು ರಿಚರ್ಡ್ ಗನ್ಮ್ಯಾನ್. ಇವನು ಪೊಲೀಸ್ ಯಾವ ಥರ ಟ್ರ್ಯಾಪ್ ಮಾಡೋನು ಹಿಡಿಬೇಕು ಅಂತ ನಾನು ಕರೆದವನೆ. ಇವಾಗ ನಾನು ಪೊಲೀಸ್ ಹತ್ರ ಹೋಗ್ತಾ ಇದ್ದೀನಿ. ನನಗೆ ಒಂದು ಅದೇ 5 ಕೀ ಮತ್ತು ಹೋದ ಮಿಷಿನಲ್ಲಿ 5 ಕೀ ಕೊಟ್ಟರು ನನಗೆ ಗೆದ್ದಿದ್ದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನ 5 ಕೀ ಕೊಟ್ಟವ್ರೆ. ಹಾಗಾಗಿ ನಾನು ಇದು ಪಾರ್ಟ್ 1 ಪಾರ್ಟ್ 2 ಎರಡು ಇದೆ ವಿಡಿಯೋ. ಪಾರ್ಟ್ 1 ಪಾರ್ಟ್ 2 2 ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ನೋಡಬೇಕು, ಚೆಕ್ ಮಾಡ್ಕೊಬೇಕು. ಇಲ್ಲಿಂದ 11 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ತಿರ್ಗಿ ನೋಡಿ ಇಷ್ಟು ದೂರ ಹೋಗ್ಬೇಕು. ಇಷ್ಟು ದೂರ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ವಿಡಿಯೋ ಆನ್ ಮಾಡ್ತೀನಿ. ಸುಮ್ಮನೆ ರೋಡಿಂದಲೇ ಯಾಕೆ ಆಮೇಲೆ ಹೋದ್ದು ಹಿಂದೆ ಅದೆಲ್ಲ ಮಾಡಿದೆ ಥರ ಅದು ಮಿಷಿನ್ ಹೋದ್ಸತಿ ಅವನಿಗೆ ಅದೇ ಅವ್ನು ಕೇಳ್ತಾ ಇದ್ದಲ್ಲ, ನೀನು ಯಾಕೆ ಹೋಗಿದ್ದೆ ಅವ್ನ ಬಗ್ಗೆ ಅಂದ್ಬಿಟ್ಟು ಅವ್ನಿಗೆ ಹೋಗಿದ್ದಂತ ಪೊಲೀಸ್ನವರು ರಿಚರ್ಡ್ ಕೇಳ್ತಿದ್ದಾನ. ಅವ್ನಿಗೆ ಈಗ ಅವ್ನಿಗೆ ಗೊತ್ತಾಗ್ತದೆ ಇನ್ನೊಂದ್ಸತಿ ಅವನ್ನ ಈ ಮಿಷಿನಲ್ಲಿ ಅಂದರೆ ಕೆ ಅಂತ ಒಂದು ಮಿಷಿನ್ ಕೊಡೋರಲ್ಲ, ಅಲ್ಲಿ ಒಂದು 5 ಮಿಷನ್ ಆಡಬೇಕು. ಆಮೇಲೆ 6 ತಿರ್ಗಿ ಓಪನ್ ಆಗುತ್ತೆ, ಮಾಯ ಆಗುತ್ತೆ, ತಿರ್ಗಿ ಓಪನ್ ಆಗುತ್ತೆ. 6 ತಿರ್ಗಿ ಒಂದು ಅವ್ನು ಇಟ್ಕೊಂಡು ಕೊಡೋ ಮಿಷಿನ್ನು. ಅವ್ನು ಎಲ್ಲಿ ಬೋಸಲ್ಲಿ ಮಾತಾಡ್ಸಿದ್ನೋ ಅದೇ ಜಾಗದಲ್ಲಿ ಈ ಸಲಿನೂ ಅಲ್ಲಿ ಮಾತಾಡೋಕೆ ಬರ್ಬೇಕಾದ್ರೆ ಬಂದಿಗೆ ಏನು ಎತ್ತ ಹೆಂಗೆ ಹಿಡಿಬೇಕು, ನಾವು ಎಲ್ಲಿ ಕರ್ಕೊಂಬರ್ಬೇಕು. ಈಗ ಅವ್ನಿಗೆ ಗೊತ್ತಾಗ್ದಂಗೆ ಅಲ್ಲೊಂದು ಚರ್ಚ್ ಇರುತ್ತೆ. ಆ ಚರ್ಚ್ ಮುಂದಡಿಕೆ ಅವ್ನು ರಿಚರ್ಡ್ ಅಲ್ವಾ, ಅವನು ಕ್ರಿಶ್ಚಿಯನ್ ಅನಿಸುತ್ತೆ, ಅಲ್ಲಿ ಕರ್ಕೊಂಬರ್ಬೇಕು. ಅವಾಗ ಇವ್ರು ಏನು ಮಾಡ್ತಾರೆ, ಒಂದು 4-5 ಪೊಲೀಸ್ ಜೀಪಲ್ಲಿ ಬಂದು ಅಟ್ಯಾಕ್ ಮಾಡಿ ಮಂದಿಗೆ ಕುಂಡ್ರಿಸ್ಕೊಂತಾರೆ. ಅದು ಯಾವ ಥರ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ. ಏನಪ್ಪ ಅಂದರೆ ಅವ್ನು ಹಿಡಿಯೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನಗೆ ಧನ್ಯವಾದಗಳು. ಅವನಿಗೆ ಅವ್ನು ಎಲ್ಲೇನು ಬರ್ತಾನೆ ಏನು ಮಾಡ್ತಾನೆ ಅಂತ ಎಲ್ಲ ನಿನಗೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆಪ್ರೇಷನ್ ರೆಡಿಯಾಗಿದೆ, ನೀನು ನಮಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇದು ನೆಕ್ಸ್ಟ್ ಏನಪ್ಪ ಅಂದರೆ ಅವ್ನು ಏನು ಹೇಳ್ತಿರೋದಂದರೆ, ಅವನು ಇವತ್ತು ಎಲ್ಲ ರಿಚರ್ಡ್ ಅವನು ಇವತ್ತು ಭಾನುವಾರ ಆಗಿರೋದ್ರಿಂದ ಅವನು ಇದಕ್ಕೆ ಚರ್ಚಿಗೆ ಬರ್ತಾನೆ, ನಾವು ಅಲ್ಲೇ ಹಿಡಿತೀವಿ ಅಂತ ಹೇಳ್ತಾ ಇರೋದು. ನಾವು ಚರ್ಚಿಗೆ ಇವತ್ತು ಭಾನುವಾರ ಇರೋದ್ರಿಂದ ಅವ್ನು ಕ್ರಿಶ್ಚಿಯನ್ ಅನ್ಸುತ್ತೆ ಮೋಸ್ಟ್ಲಿ, ಹಾಗಾಗಿ ಅವನ್ನ ಅಲ್ಲೇ ಹಿಡಿತಾರೆ. ಅಲ್ಲೇ ಹಿಡಿಯೋದು ನಾವು ಚರ್ಚ್ ಹತ್ರ, ನೀನು ಅಲ್ಲಿ ಕರ್ಕೊಂಬ ಅಂದರು. ಯಾಕೆಂದ್ರೆ ನಾನು ರಿಚರ್ಡ್ ಇವಾಗ ಡ್ರೈವರ್ ಅಲ್ವ, ನಾನು ಅವ್ನ ಡ್ರೈವರು. ಹಾಗಾಗಿ ಅವ್ನು ಕಾರ್ ಕೆಟ್ಟೋದ್ರಿಂದ ಅವ್ನು ನನ್ನ ಕಾರಲ್ಲೇ ಬರ್ತಾನೆ. ನಾನು ಚರ್ಚ್ ಹತ್ರ ಹೋಗ್ಬೇಕು. ಈಗ ಚರ್ಚ್ ಹತ್ರ ಅವನ್ನ ಹಿಡಿತಾರೆ. ಅದು ಹೆಂಗೆ ಏನು ಮುಂದೆ ನಿಮಗೆ ಗೊತ್ತಾಗುತ್ತೆ. ಫುಲ್ ವೀಡಿಯೋ ನೋಡಿ ಹೆಂಗೆ ಹಿಡಿತಾರೆ ಅಂತ. ಹೆಲಿಕಾಪ್ಟರ್ ಶಾಟ್ ಎಲ್ಲ ಇದೆ, ಹೆಲಿಕಾಪ್ಟರ್ ಎಲ್ಲ ಬಂದು ಹಿಡಿಯೋದು, ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಫುಲ್ ಸಖತ್ತಾಗೈತೆ ಮಾತ್ರ ಈ ಮಿಷನ್. ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಐತೆ. ಒಳ್ಳೆ ರಿಯಲ್ಲಾಗೆ ದೊಡ್ಡ ರೋಡಿಗಳನ್ನ ಹೆಲಿಕಾಪ್ಟ್ರಲ್ಲಿ ಜೀಪಲ್ಲಿ ಬಂದು ಹಿಡಿತಾರಲ್ಲ, ಸೇಮ್ ಅದೇ ಥರನೇ ಬೇಕಾದ್ರೆ ನೋಡಿ. ಮುಂದೆ ಇವಾಗ ರಿಚರ್ಡ್ ಹತ್ರ ಬಂದೆ ನಾನು. ಈಗ ರಿಚರ್ಡ್ನ ಕಾರಲ್ಲಿ ಕೊಂಡ್ರಿಸ್ಕೊಬೇಕು. ನನ್ನ ಜೊತೆಗೆ ನನ್ನೂ ಜೈಲಿಗೆ ಹಾಕ್ತಾರೆ. ಅವ್ನಿಗೆ 25 ವರ್ಷ, ನಾನೀಗ 7 ವರ್ಷ. 7 ವರ್ಷದಲ್ಲಿ 3 ವರ್ಷ ಕಡಿಮೆ ಆಗುತ್ತೆ. ಬನ್ನಿ ಮುಂದೆ ತೋರಿಸಿ. ರಿಚರ್ಡ್ ಏನು ಹೇಳ್ತಾವನೆ ಅಂದರೆ, ನಾನು 1 ಅವರ್ ಇಲ್ಲಿರೋಕ್ಕೆ ಹೇಳಿದ್ನಲ್ಲ, ನೀನು ಎಲ್ಲಿ ಕಣ್ಮರೆ ಆಗೋಗಿದ್ಯಾ, ನೀನು ಇವತ್ತು ನನ್ನ ಡ್ರೈವರ್ ಆಗಿ ನೀನು ಬೇಕು ಇವತ್ತೊಂದು ದಿನ ಅಂತ ಕೇಳ್ತಾವನೆ. ಮೋಸ್ಟ್ಲಿ ಚರ್ಚ್ ಹತ್ರ ಹೋಗೋಕ್ಕೆ ಅವ್ನು ಕೇಳ್ತಾ ಇರೋದು. ಎಲ್ಲಿ ಕಣ್ಮರೆ ಆಗೋಗಿದ್ಯಾ, ನಾನು 1 ಅವರ್ ಕಾಯಕ್ಕೆ ಹೇಳಿದ್ನಿ ಅಲ್ವಾ ಅಂತ ಇವನು ರಿಚರ್ಡ್ ನನಗೆ ಹೇಳ್ತಾವನು. ರಿಚರ್ಡ್ ನನಗೊಂದು ಒಳ್ಳೆ ಶಾಕ್ ಕೊಟ್ಟನಲ್ಲಪ್ಪ, ನೀನು ನನ್ನ ಕಾರಲ್ಲಿ ಟ್ರ್ಯಾಕಿಂಗ್ ಡಿವೈಸ್ನ ಹಾಕೋಣಂತೆ ನಾವು ಅವ್ರ ಕಡೆಯವರು. ಈಗೇನಪ್ಪ ಮಾಡೋದು, ಹಂಗಾದರೂ ನನ್ನ ಕಾರಿನ ಡ್ರೈವರ್ ರೆಡಿ ಮಾಡಿಲ್ಲ, ನೀನೇ ನನಗೆ ಡ್ರೈವರ್ ಆಗಬೇಕು, ಇವತ್ತೊಂದು ದಿವಸ ಚರ್ಚಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾವನು. ನೋಡೋಣ, ನೀನು ಕರ್ಕೊಂಡು ಅದೇ ಕುತ್ಕೊಂಡ್ಬಿಟ್ಟು ಕಾರ್ ಒಳಗೆ ನೋಡಿ, ಕಾರಲ್ಲಿ ಕುತ್ಕೊಂಡವ್ರು. ಇವಾಗ ಚರ್ಚ್ ಹತ್ರ ಹೋಗ್ಬೇಕು. ನಾನು ಯಾವ ಥರ ಹಿಡಿತಾರೆ ಅಂತ ಇವಾಗ ನಿಮಗೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಸಖತ್ತಾಗೈತೆ ವಿಡಿಯೋ ಮಾಡ್ತಾರೆ. ಯಾವ ಥರ ಹಿಡಿತಾನೆ, ಏನು ಮಾಡ್ತಾನೆ, ಎಲ್ಲಿಗೆ ಹೋಗ್ಬೇಕು, ಏನು ಬಂದಿತ್ತು. ಇವಾಗ ನಾನು ಚರ್ಚ್ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರದಿಂದ ಭಾನುವಾರ ಚರ್ಚ್ಗೆ ಹೋಗ್ತಾರಂತೆ ಇವ್ರ ಕಡೆ, ಇವ್ರ ಸಂಪ್ರದಾಯ ಅಂತೆ ಅದು. ಹಾಗಾಗಿ ಪೊಲೀಸ್ನವರು ಇದನ್ನು ಹೆಂಗೋ ತಿಳ್ಕೊಂಡವ್ರೆ. ನನಗೂ ಗೊತ್ತಿರಲಿಲ್ಲ ಇವತ್ತು ಭಾನುವಾರ ಚರ್ಚ್ಗೆ ಹೋಗ್ತಾನೆ ಅಂತ. ಅದನ್ನು ಪೊಲೀಸ್ನವರು ಫೈಂಡ್ ಔಟ್ ಮಾಡವ್ರೆ. ನನಗೆ ಹೇಳಿದ್ರು, ಅಲ್ಲಿ ಪೊಲೀಸ್ನವ್ರು ಕರೆದಿನೆಲ್ಲ ಅವ್ನು ಹೇಳಿದ್ರು, ಅಲ್ಲಿ ಕರ್ಕೊಂಬಂದಿದ್ದು ಅಲ್ಲೇ ನಾವು ಕಾರ್ ಹಾಕ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ, ಅದು ಹಿಡಿಯೋಕ್ಕೋಸ್ಕರ ಅಂತ ಹೇಳೋರು.
ಆಗಿತ್ತು. ನಿಮ್ಮ ಚರ್ಚ್ ಹತ್ರ ಬಂದ್ಬಿಟ್ಟು ಅವ್ನು ಹತ್ರನೇ ಇರೋದು ಚರ್ಚ್, ಜಾಸ್ತಿ ದೂರ ಏನಿಲ್ಲ ಚರ್ಚು ಹತ್ರನೇ ಇರೋದು. ಹೀಗಾಗಿ ಇವಾಗ ಹಿಡಿಯೋಕ್ಕೆಲ್ಲ ಸಿದ್ಧತೆ ಮಾಡ್ತಾರೆ. ಅದು ಯಾವ ಥರ ಅಂತ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗುತ್ತೆ, ಹಂಗೆ ನೀವು ಅಷ್ಟೇ ನೀವೆಲ್ಲ ಮಾಡಿಸ್ಕೊತಾ ಹೋಗಿ. ಬರೀ ಮುನ್ನೂರ ಮುನ್ನೂರಿರೋದು ಹೆಚ್ಚಾಗಿ ಇರೋದು ಇಲ್ಲಿ. ನೀವು ನೋಡಿ ಇವಾಗ ಕ್ಯಾಮ್ರಾ ಯಾವ ಥರ ಆ್ಯಂಗಲ್ ಇದೆ ಅಂತ. ನೋಡಿರಿ, ಈ ಚರ್ಚ್ ಹತ್ರನೇ ಹಿಡಿಯೋಕ್ಕಲ್ಲಿ ನೋಡಿ ಪೊಲೀಸ್ದು ಇದು ಹೆಲಿಕಾಪ್ಟರ್ ಬಂತು ಅವ್ನು ಹಿಡಿಯೋಕ್ಕಾಗಿ. ನೋಡಿ ಪೊಲೀಸ್ ಜೀಪ್ಗಳು ಆ ಕಡೆಯಿಂದ ಒಂದು ಬಂತು, ಈ ಕಡೆಯಿಂದ ಒಂದು ಬಂತು. ಒಂದು 2-3 ಪೊಲೀಸ್ ಜೀಪ್ ಬರ್ತದೆ. ಅದೇ ಪೊಲೀಸ್ ಜೀಪ್ ಅಲ್ಲ, ಆ ಕಡೆ ಪೊಲೀಸ್ ಕಾರ್ಗಳು. ನಮ್ಮ ಕಡೆ ಎಲ್ಲ ಪೊಲೀಸ್ಗಳು ಜಾಸ್ತಿ ಜೀಪ್ ಯೂಸ್ ಮಾಡ್ತಾರೆ, ಅವ್ರ ಕಡೆ ಕಾರಿಂಗಲ್ವಾ. ನೋಡಿರಿ ಆ ಕಡೆ ಈ ಕಡೆ ಒಂದು ಮಿಲ್ಟ್ರಿ ಪಡೆ ನೋಡಿ, ಇನ್ನೊಂದು ಯಾವ ಬಂತು ಮಿಲ್ಟ್ರನ್ನೆಲ್ಲ ಕರ್ಸೋರು ಇವ್ನು ಹಿಡಿಯೋಕ್ಕೋಸ್ಕರ. ಅಷ್ಟೊಂದು ಅಪಕಾರಿನ ಇವನು. ಮುಗಿತಿಗೆ ನೆಕ್ಸ್ಟ್ ಪಾರ್ಟ್ 2 ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 2 ಇನ್ನೂ ಪೊಲೀಸ್ ನೋಡಿ ಇವನ ಹತ್ರ ಮಾತಾಡ್ಬೇಕು ನಾನು. ನನ್ನ ಫ್ರೆಂಡ್ ಪೊಲೀಸ್ ಏನು ಹೇಳ್ತಾವನು ಅಂದರೆ ಅವ್ನಿಗೆ 25 ವರ್ಷ ಶಿಕ್ಷೆ ಆಗೈತೆ, ನಿನಗೆ 7 ವರ್ಷ ಶಿಕ್ಷೆ ಆಗೈತೆ. ಒಂದು ಚಾನ್ಸ್ ನಾನು ಆವಾಗಲೇ ನೀವು ಮೊದಲೇ ಎಚ್ಚರಿಕೆ ಹಿಂಗಿರಬೇಕಿತ್ತು ಅಂತ ನಾನು ಮೊದಲೇ ಹೇಳಿದ್ದೆ. ಅಂದರೂ ನೀವು ಅದೇ ನಿಮಗೆ ಮೊದಲೇ ಹೇಳಿದ್ದೆ, ನೀವು ಆರಾಮಾಗಿರಬೇಕಿತ್ತು ಅಂತ. ಅವನಿಗೆ ಸಹಾಯ ಮಾಡಿ ನಿಮಗೆ ಇವಾಗ ಗುಡ್ ಲಕ್, ಏನೂ ಆಗೋಲ್ಲ, ಅದೆಲ್ಲ ಸರಿ ಹೋಗುತ್ತೆ. 7 ವರ್ಷ ಹಿಂಗೆ ಹಾಕಂಗಾಗುತ್ತೆ, ಆದಷ್ಟು ನಿಮಗೆ ಕಡಿಮೆ ಮಾಡ್ತೀನಿ ಶಿಕ್ಷೆನ ಅಂತ ಹೇಳ್ತಾವನೆ. ಯಾಕೆ ಹೇಳ್ತಾವನೆ ಅಂತ ಗೊತ್ತಿಲ್ಲ, ಒಟ್ಟಿನಾಗ ಹೇಳ್ತಾವನೆ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಬಯೋದಲ್ಲಿ ಲಿಂಕ್ ಐತೆ,